ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವಿನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀ. ಸೊ ನನ್ನ ಮನೆ ಹೋಮ್ ಟೂರ್ ಆಲ್ರೆಡಿ ಎಲ್ಲರೂ ನೋಡಿರ್ತೀರ. ಸೊ ದಿಸ್ ನಾಟ್ ಅ ಹೋಮ್ ಟೂರ್, ಜಸ್ಟ್ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡುವಾಗ ಏನೆಲ್ಲ ಇರಲಿಲ್ಲ ಆ್ಯಂಡ್ ಏನೆಲ್ಲ ಇವಾಗ ಬಂದಿದೆ ಅಂತ ಜಸ್ಟ್ ನಾನು ತೋರ್ಸೋಕ್ಕೆ. ಆ್ಯಂಡ್ ಕೆಲವೊಂದು ಐಟಮ್ಸ್ ಕೂಡ ಆರ್ಡರ್ ಮಾಡಿದ್ದೀನಿ, ಬರಬೇಕು ಐಟಮ್ಸ್ ಕೂಡ. ಸೊ ಗೈಸ್, ಎಷ್ಟೊಂದು ಜನ ನನ್ನ ಮುಂಚೆಯಿಂದ ಫಾಲೋ ಮಾಡ್ತಾಯಿದ್ರೆ ಇದು ದೇವ್ರ ಮನೆ. ಈ ದೇವ್ರ ಮನೆ ಆ್ಯಕ್ಚುಲಿ ಇರಲಿಲ್ಲ, ಆಯಿತಾ. ಈ ದೇವ್ರ ಮನೆ ಇದ್ದಿದ್ದು ಈ ಸ್ಪೇಸಲ್ಲಿ, ಇಲ್ಲಿ ಈ ಸ್ಪೇಸಲ್ಲಿ. ಬಟ್ ನಮ್ಮ ಡೋರ್ ಈ ಕಡೆ ಬಾಗ್ಲು ಹಾಕಿರೋದ್ರಿಂದ ಅದು ಡ್ಯಾಡಿ ಹೆಸ್ರಿಗೆ ಮಾತ್ರ ಆಗಿಬರ್ತಿತ್ತು. ಬಟ್ ಅವ್ರು ತೀರ್ಕೊಂಡ್ಮೇಲೆ ಇವಾಗ ನಮ್ಗೆ ಯಾರಿಗೂ ಆ ಫೇಸಿಂಗ್ ಆಗ್ತಿರ್ಲಿಲ್ಲ ಅಂತಂದು ನಾವು ಅಲ್ಲಿದ್ದ ದೇವ್ರ ಮನೇನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಒಂದು. ಆ್ಯಂಡ್ ಇದು ಅಷ್ಟೇ, ರಾಯಲ್ ಓಕಿಂದ ತಂದಿದ್ದು ಸೋಫಾ. ಲೈಕ್ ಇಟ್ಸ್ ಬೀನ್ ಆಲ್ಮೋಸ್ಟ್ ಲೈಕ್ 2 years ಅನಿಸುತ್ತೆ. ಸಕ್ಕತ್ತಾಗಿದೆ ಸೋಫಾ. ಇದು ಮೂರು ಜನ ಆ್ಯಂಡ್ ಇಲ್ಲಿಬ್ಬರು ಕೂರ್ಬೋದು. ಈ ಥರ ರೆಕ್ಲೈನರ್, ಎಲ್ಲನೂ ರೆಕ್ಲೈನರ್ಸ್. ಸೊ ಓಪನ್ ಮಾಡಿದ್ರೆ ಆರಾಮಾಗಿ ಇಲ್ಲಿ ಕಾಲು ಹಚ್ಕೊಂಡು ನಾವು ಟಿ ವಿ ನೋಡ್ಬೋದು. ಆ್ಯಂಡ್ ಈ ಟಿ ವಿ ಬಗ್ಗೆ ಹೇಳಬೇಕು ಗೈಸ್, ಬಿಕಾಸ್ ಈ ಟಿ ವಿ ಬಂದು ಲೈಕ್ ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು 15 years ಅಂತೂ ಆಗಿದೆ ಅನಿಸುತ್ತೆ ಈ ಟಿ ವಿಗೆ. ಆ್ಯಂಡ್ ಈ ಟಿ ವಿ ಅವಾಗ ಹೆಂಗಿದೆಯೋ ಈಗಲೂ ಹಂಗೆ ವರ್ಕ್ ಆಗುತ್ತೆ. ಮೇ ಬಿ ಒನ್ ಟೈಮ್ ಸ್ಕ್ರೀನ್ ಏನೋ ಚೇಂಜ್ ಮಾಡಿಸಿದ್ವಿ. ಸೊ ಇದು ಕಂಪ್ಲೀಟ್ ಹಾಳಾಗೋವರೆಗೂ ಇನ್ನು ಹೊಸ ಟಿ ವಿ ತರಬಾರ್ದು ಅಂದ್ಕೊಂಡಿದ್ವಿ. ನೋಡೋಣ, ಇದನ್ನು ರೂಮಿಗೆ ಹಾಕ್ಕೊಂಡು ನನ್ನ ರೂಮಿಗೆ ಇಲ್ಲಿ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ವಿ. ವಿಲ್ ಸಿ. ಆ್ಯಂಡ್ ಯಾರೆಲ್ಲ ಎಲ್ಲರ ಮನೇಲಿ ಈ ಸಂತೋಷ ಮನುಷ್ಯ ಲಾಫಿಂಗ್ ಬುದ್ಧ ಗಿಫ್ಟ್ ಕೊಡ್ತಿದ್ರು ಸ್ಕೂಲ್ ಟೈಮ್ಸಲ್ಲಿ, ಬರ್ಡೇಸ್ಗಾಗಲಿ ಮತ್ತೊಂದಿಗಾಗಲಿ, ಕಮೆಂಟ್ ಮಾಡಿ ಗೈಸ್. ಬಿಕಾಸ್ ನಮ್ಮ ಮನೇಲಿ ಇದು ಆ್ಯಕ್ಚುಲಿ ಒಂದು ಪಾರ್ಟ್ ಅಷ್ಟೇ, ಇನ್ನೂ ಒಂದಷ್ಟು ತುಂಬಿದ್ದೀವಿ. ಇಲ್ಲಿ ಕ್ಯಾಮ್ರಾ ಇರುತ್ತೆ, CC ಕ್ಯಾಮ್ರಾ. ಅದು ಆದಮೇಲೆ ಇಲ್ಲೊಂದಷ್ಟು ಮೆಸ್ ಮಾಡಿದ್ದೀವಿ, ಇದನ್ನೆಲ್ಲ ತೆಗಿಬೇಕು ಅರ್ಧ ಇವಾಗ. ಆ್ಯಂಡ್ ನಂದು ವೇಯಿಂಗ್ ಮೆಷೀನು. ಆ್ಯಂಡ್ ಇಲ್ಲೇನೂ ಇಲ್ಲ ಅಷ್ಟೇ ಗೈಸ್. ನಾನು ವೀಡಿಯೋ ಮಾಡೋಕ್ಕಂತ ಇಲ್ಲೊಂದು ಲೈಟ್ ತಂದಿಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ಸ್ಕ್ರೀನು. ಈ ಸ್ಕ್ರೀನನ್ನು ಹೀಗೆ ಒಂದು ಓಪನ್ ಮಾಡಿದ್ರೆ ನಮ್ಮ ಕಿಚನ್. ಸೊ 2 ways ಇರುತ್ತೆ, ಇಲ್ಲಿಂದ ಹಿಂಗೂ ಹೋಗ್ಬೋದು ಆ್ಯಂಡ್ ಹಿಂಗೂ ಹೋಗ್ಬೋದು ಗೈಸ್. ಈ ಮನೆಗೆ ನಾವು ಬರೋಕ್ಕೂ ನಾವು ಮುಂಚೆ ರೆಂಟದ ಮನೇಲಿ ಇದ್ದಿದ್ದು. ಅಲ್ಲಿ ನಾವು ರೆಂಟ್ ಪೇ ಮಾಡಬೇಕಿತ್ತು. ಆಮೇಲೆ ಆಬ್ವಿಯಸ್ಲಿ ಇನ್ನೊಬ್ಬರು ರೂಲ್ಸ್ ಕೆಳಗಡೆನೇ ನಾವು ಇರಬೇಕಾಗಿತ್ತು, ಬಿಕಾಸ್ ಅದು ನಮ್ಮ ಸ್ವಂತ ಆಗಿರ್ತಿರ್ಲಿಲ್ಲ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಂತೂ ವೇರ್ ಒಂದು ಮನೆ ಫೈನಲೈಸ್ ಮಾಡಿ ನಾವು ಟೋಕನ್ ಅಡ್ವಾನ್ಸ್ ಕೂಡ ಮಾಡಿದ್ವಿ. ಸೊ ಆ ಟೋಕನ್ ಅಡ್ವಾನ್ಸಿಗಂತ ಅಮೌಂಟ್ ಕೂಡಿಟ್ಟು ಮಾಡಿದ್ದು. ಬಟ್ ದೆನ್ ಫೈನಲ್ ಆಗಿ ಅದು ಡ್ರಾಪ್ ಔಟ್ ಆಯಿತು. ಅಂದರೆ ಆ ಪ್ರಾಜೆಕ್ಟ್ ಪಾಸ್ ಆಗೋಯಿತು. ನಾನು ಕೊಟ್ಟಿದ್ದ ಅಮೌಂಟು ಹೋಯಿತು, ನನ್ನ ಟೈಮು ಹೋಯಿತು, ಆ್ಯಂಡ್ ನಮ್ಗೆ ಬೇಕಾಗಿದ್ದ ಮನೆ ಕೂಡ ಹೋಯಿತು. ಸೊ ಇದ್ರ ಪ್ರೆಷರಲ್ಲಿ ಹೋಗಬೇಕಾದ್ರೆ ನಿಜವಾಗ್ಲೂ ಏನು ಮಾಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಅದು ಅಷ್ಟು ಕಷ್ಟ ಆಗೋಗಿತ್ತು. ಸೊ ಇಷ್ಟೆಲ್ಲ ನಡಿಬೇಕಾದ್ರೆ ನಾನು ನಿಜವಾಗ್ಲೂ ಎಷ್ಟು ಬೇಜಾರಾಗೋಗಿತ್ತು ಅಂದರೆ, ಆ ಬೇಜಾರು ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಹೆಂಗೆ ಫೀಲ್ ಆಗುತ್ತೆ ಅದು ಅಂತ. ಬಟ್ ಇದೆಲ್ಲ ಆದಮೇಲೆ ನಾನು ನನ್ನ ಹೋಪನ್ನ ಕಳ್ಕೊಳ್ಳಿಲ್ಲ. ಆವಾಗಲೇ ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಆಸ್ಟ್ರೋ ಟಾಕ್ ಆ್ಯಪ್ ಅಂತ. ಸೊ ಇಲ್ಲಿ ನಾನು ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಆಗಲ್ವಾ ಅನ್ನೋ ಒಂದು ಡೈಲಮಲ್ಲಿ ಇದೆ. ಬಟ್ ದೆನ್ ಆದರೂ ಕೂಡ ಕಷ್ಟದ ಟೈಮಲ್ಲಿ ಯಾರೋ ಒಬ್ಬರೇನೋ ಸಜೆಸ್ಟ್ ಮಾಡಿದಾಗ ಅದನ್ನು ಟ್ರೈ ಮಾಡೋದಿದೆಯಲ್ಲ, ಟ್ರೈ ಮಾಡೋದು ವರ್ಕ್ ಆದಾಗ ಇನ್ನೂ ಖುಷಿ ಆಗುತ್ತೆ. ಸೊ ದ ಸೇಮ್ ವೇ ನಾನು ಕೂಡ ಆಸ್ಟ್ರೋಟಾಕ್ ಆ್ಯಪನ್ನು ಟ್ರೈ ಮಾಡಿ ಅಖಿಲ ಗಾರು ಅಂತ ಒಬ್ಬರನ್ನ ಮೀಟ್ ಮಾಡಿದೆ. ಅವ್ರು ಏನಿಲ್ಲ, ಜಸ್ಟ್ ನನ್ನ ಬರ್ತ್ ಡೀಟೇಲ್ಸ್ನ ತೊಗೊಂಡ್ರು ಅಷ್ಟೇ. ಸೊ ನನ್ನ ಬರ್ತ್ ಡೀಟೇಲ್ಸ್ ತೊಗೊಂಡು ಬೇರೆ ಏನೂ ಹೇಳಿಲ್ಲ ನಾನು ಅವರಿಗೆ. ಕರೆಕ್ಟಾಗಿ ಅವರು, ನೀವು ರೀಸೆಂಟಾಗಿ ಒಂದು ಮೇಜರ್ ಫಿನಾನ್ಷಿಯಲ್ ಲಾಸ್ ಮಾಡ್ಕೊಂಡಿದ್ದೀರ ಅಂದರು. ಇಟ್ಸ್ ಲೈಕ್ ಯಪ್ಪ ಹೇಗೆ ಇದೆಲ್ಲ ಅಂತ. ಜಸ್ಟ್ ನನ್ನ ಬರ್ತ್ ಡೀಟೇಲ್ಸ್ ಅಷ್ಟೇ ಕೊಟ್ಟಿದ್ದು, ನಾನು ಬೇರೆ ಏನೂ ಕೊಟ್ಟಿಲ್ಲ ಅವರಿಗೆ ನಾನು. ಅದೆಲ್ಲ ಆದಮೇಲೆ ಅವ್ರು ನನಗೆ ಜಸ್ಟ್ ಹೇಳಿದ್ರು, ಸೊ ಇಂಥ ಟೈಮಿಗೆ ನಿಮ್ಮ ಮನೆ ವಾಪಸ್ ಬರುತ್ತೆ, ವಾಪಸ್ ಬಂದಮೇಲೆ ನೀವು ಮತ್ತೆ ಒಂದು ಹೊಸ ಮನೆಗೆ ನೀವು ಶಿಫ್ಟ್ ಆಗ್ಬೋದು ಅಂತ. ಕರೆಕ್ಟಾಗಿ ಅವ್ರು ಹೇಳಿದ ಟೈಮಿಂಗಿಗೆ ನನ್ನ ದುಡ್ಡು ಕೂಡ ವಾಪಸ್ ಬಂತು, ನಾವು ಈ ಮನೆಗೆ ಕೂಡ ಬಂದ್ವಿ. ಸೊ ಲೈಕ್ ನಂಗೆ ನಿಜವಾಗ್ಲೂ ಐ ಕಾಂಟ್ ಪುಟ್ ಇನ್ ಟು ವರ್ಡ್ಸ್, ಅಷ್ಟು ಖುಷಿ ಆಗೋಯಿತು. ಬಿಕಾಸ್ ಆ ಕಷ್ಟದಲ್ಲಿದ್ದಾಗ ಯಾರೋ ಒಂದು ಸಜೆಸ್ಟ್ ಮಾಡಿ ಏನೋ ಅದನ್ನು ನಾವು ಟ್ರೈ ಮಾಡಿ ಅದು ಸಕ್ಸಸ್ಫುಲ್ ಆದರೆ ಅಷ್ಟು ಖುಷಿ ಆಗುತ್ತೆ. ಸೊ ಆಲ್ ಥ್ಯಾಂಕ್ಸ್ ಟು ಅಖಿಲ ಗಾರು ಮತ್ತು ಆಸ್ಟ್ರೋ ಟಾಕ್ ಅವರಿಗೆ. ನಿಮಗೂ ಕೂಡ ಲೈಫಲ್ಲಿ ಕ್ಲಾರಿಟಿ ಬೇಕಿತ್ತು ಆ್ಯಂಡ್ ಈ ಥರ ಸಿಚುವೇಷನಲ್ಲಿದ್ದಾಗ ನೀವೇನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಖಂಡಿತವಾಗ್ಲೂ ನಿಮ್ಮ ಕೆರಿಯರ್, ಲವ್, ರಿಲೇಷನ್ಶಿಪ್, ಫಿನಾನ್ಷಿಯಲ್, ಮನಿ ಏನೇ ಥರ ಇದ್ರೂ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಆ್ಯಂಡ್ ಚೆಕ್ಔಟ್ ಆಸ್ಟ್ರೋ ಟಾಕ್ ಆ್ಯಪ್.
ನೀವು ಆಸ್ಟ್ರೋಟಾಕ್ ಆ್ಯಪ್ ಡೌನ್ಲೋಡ್ ಮಾಡೋದು ತುಂಬ ಈಸಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ್ಯಂಡ್ ಫಸ್ಟ್ ಸ್ಟಾರ್ಟ್ ನಿಮಗೆ ಫ್ರೀಯಾಗಿ ಕೂಡ ಇರುತ್ತೆ. ಸೊ ಹೋಗಿ ನೀವು ಚೆಕ್ ಮಾಡಿ, ನಿಮಗೂ ಒಂದು ಒಳ್ಳೆ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಬೇಗ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಮಾಡಿ ಮತ್ತು ನನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಲೂನ್ಗೆ ಹೋಗಬೇಕು. ಇವಾಗ ಮತ್ತೆ ನಾನು ಕೂದಲನ್ನು ಸ್ಟ್ರೈಟ್ ಮಾಡಬೇಕು ಗೈಸ್, ಅದೇ ಇರೋದು ಕೆಲಸ, ಕಷ್ಟ ಕೆಲಸ. ಬನ್ನಿ ಬೇಗ ಹೊರಡೋಣ, ಟೈಮ್ ಆಯಿತು. ಗುಡ್ ಮಾರ್ನಿಂಗ್. ನಾನು ನವೀನು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಎಲ್ಲಿಗೆ ಹೋಗ್ತಿದ್ದೀವಿ ಬರ್ಡೇಗೆ ಒಂದು ಸಲ ನೋಡಿದ್ದೀನಿ ಬಂತಲ್ಲ ಗೈಸ್. ಸೊ ಅದಕ್ಕೆ ಒಂಚೂರು ಹೇರ್ ಕಟ್ಟು, ಹೇರ್ ಕಲರಿಂಗು ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿದೆ ಸಲೂನು, ಅಲ್ಲಿದೆ. ಸೊ ಬನ್ನಿ ಸಲೂನ್ಗೆ ಹೋಗಿ ಏನು ಸರ್ವಿಸಸ್ ನವೀನ ತಗೋತಾನೆ. ಹಿಂದೇನು ಏನೋ ಇದೆ, ಎನ್ ಫಾರ್ ನವೀನ, ಎನ್ ಫಾರ್ ನೈಕಿನ. ಹಾ 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 ನವೀನ್ ನೈಕ್ ಅಂತ. ಓಹೋ ಪ್ಲೀಸ್. ಸೊ ಗೈಸ್ ಇಲ್ಲೇ ಇರೋದು, ಬನ್ನಿ ಹೋಗುವ. ಗೈಸ್ ಇವಾಗ ನಂದು ಫಸ್ಟ್ ಹೇರ್ ಕಟ್ ಆಗುತ್ತೆ. ಹೇರ್ ಕಟ್ ಆದಮೇಲೆ ಹೇರ್ ಕಲರಿಂಗ್. ನವೀನ್ ಸ್ವಲ್ಪ ಕಾಣಿಸ್ತದೆ ನನಗೆ, ಅವನು ಪೆಡಿಕ್ಯೂರ್ ಮಾಡಿಸ್ಕೊಳ್ತಾನೆ. ಆ್ಯಂಡ್ ದಿಸ್ ಇಸ್ ಅಮ್ಮು. ಹಾಯ್ ಅಮ್ಮು. ಹಲೋ, ವೆಲ್ಕಮ್ ಟು ಮೈ ವ್ಲಾಗ್, ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ. ಆ್ಯಂಡ್ ನಾನು ಇವರನ್ನು ಮೀಟ್ ಆಗಿದ್ದು WTC ಉತ್ಸವಲ್ಲಿ ಫಸ್ಟ್ ಟೈಮ್. ಬಟ್ ಮುಂಚೆ ನಾನು ನೋಡಿದ್ದೆ. ಹೌದಾ? ಯಾವ ವಿಡಿಯೋ ಗೊತ್ತಾ? ಯು ಹ್ಯಾಡ್ ರಿಕ್ರಿಯೇಟೆಡ್ ದಟ್ ಡ್ರೆಸ್ ಅಲ್ಲ, ಕೃಷ್ಣದ ಪಂಡದು. ಸೊ ಐ ಸೀನ್ ದಟ್, ಅದು ಇಟ್ ರೀಚ್ ಆಗಿತ್ತು ಚೆನ್ನಾಗಿ. ಸೊ ಆ ವಿಡಿಯೋನ ಫಸ್ಟ್ ನೋಡಿದ್ದು ನಾನು. ಸೊ ಐ ಕಮ್ ಟು ದ ಸಲೂನ್. ನೀವು ನೋಡಿದ್ದೀರಾ, ಹೇರ್ ಕಲರ್, ಹೇರ್ ಕಟ್, ನವೀನ್ದು ಫೇಶಿಯಲ್ ಆ್ಯಂಡ್ ಪೆಡಿಕ್ಯೂರ್. ಸೊ ಎಲ್ಲ ಸರ್ವಿಸ್ ಆದಮೇಲೆ ಸರ್ವಿಸ್ ಎಲ್ಲ ತೋರಿಸ್ತೀನಿ. ಸೊ ಒನ್ಸ್ ಡನ್ ವಿಲ್ ಗೆಟ್ ಬ್ಯಾಕ್. ಥಿಂಗ್ ಇನ್ ನೋ ವಾಟ್ ಎನಿಥಿಂಗ್ ಯು ವಾಂಟ್. ಗೈಸ್ ನವೀನ್ ಇವಾಗ ತಾನೇ ಏನು ಪೆಡಿಕ್ಯೂರ್ ಮುಗಿಸ್ಕೊಂಬಂದ. ಹಿಂಗಿತ್ತು, ಚೆನ್ನಾಗಿತ್ತಾ? ತಕ್ಷಣ ಕಾಲು ಇಲ್ಲ ಮಾಡಿಸ್ಕೊಂಡಿದ್ದೆ. ಈ ಕಡೆ ತೋರಿಸಿಲ್ವಾ? ಏ ಪಳ ಅಂತಾರೆ ನವೀನ್ ಕಾಲು ಫುಲ್ ಪಿಂಕ್ ಪಿಂಕ್ ಆಗ್ಬಿಟ್ಟಿದ್ಯಾ ನವೀನ. ಇವಾಗ ನೆಕ್ಸ್ಟ್ ಏನು ಸರ್ವಿಸ್ ಇದೆ ನಿಂದು? ಫೇಶಿಯಲ್. ನೋಡಿ ಹುಡುಗಿ, ನಾನು ಫೇಶಿಯಲ್ ಮಾಡಿಸಲ್ಲ, ನಮ್ಮ ಹುಡುಗ ಫೇಶಿಯಲ್ ಮಾಡಿಸ್ತಾನೆ ಗೈಸ್. ಕುತ್ಕೋ ಅಲ್ಲಿ ಬರೋವರೆಗೂ. ಹೇಳು ಹಿಂಗಿತ್ತು. ನಾನು ಬ್ಲ್ಯಾಕ್ ಹೆಡ್ಸ್ ತೆಗಿಸ್ತಿರ್ಲಿಲ್ಲ ಎಷ್ಟೊಂದು ದಿನ ಆಯಿತು. ಅದು ಬರೋದು ಬಿಕಾಸ್ ನೀನು ಧೂಳಲ್ಲಿ ಓಡಾಡ್ತೀಯ. ಆ್ಯಂಡ್ ನೀನು ದಿನ ಅದನ್ನು ಕಡಲೆ ಹಿಟ್ಟಲ್ಲಿ ಇಲ್ಲ ಸ್ಕ್ರಬ್ಬಲ್ಲಿ ವಾಶ್ ಮಾಡಬೇಕು. ಇಲ್ಲ ಇಲ್ಲ ಅದನ್ನೇ ನಾನು ಮಾಡಿಸ್ಕೊಂಡು. ಹೆಂಗಿತ್ತು ನೋವು? ಕವರ್ ನೋವಿತ್ತು, ಬಟ್ ನಿಜ ಹೇಳಬೇಕು ಅಂದರೆ ಚೆನ್ನಾಗಿ ಮಾಡಿದೆ. ಸರ್ವಿಸ್ ಚೆನ್ನಾಗಿತ್ತಾ? ತುಂಬ ಪ್ರಮೋಷನ್ ಹೋಗಿ ಇಲ್ಲಿ, ಬಟ್ ಇಲ್ಲಿ ಇದು ಸರ್ವಿಸ್ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ಗೈಸ್ ಇವಾಗ ನಂದು ಹೇರ್ ಕಲರಿಂಗ್ ಹೇಳಿದ್ನಲ್ಲ, ಒಂದು 20 ಮಿನಿಟ್ಸ್ ಬಿಡಬೇಕು. ಹೇರ್ ಕಟ್ ಆಗಿದೆ, ನಾನು ಜಸ್ಟ್ ವಾಶ್ ಮಾಡೋದಷ್ಟೇ. ಪೆಡಿಕ್ಯೂರು ಚೆನ್ನಾಗಿತ್ತಾ? ಫುಲ್ ಒಂದು ನಿದ್ದೆ ಮಾಡಿ ಎದ್ದು ಬಂದಂಗಿದೆಯಾ ಅಣ್ಣ? ಒಂದು ನಿದ್ದೆ ಮಾಡಿ ಬಂದಿದ್ದಾರೆ ಗಾಯ್ಸ್. ಸೊ ಇದು ನಮ್ಮ ವ್ಯಾಲೆಂಟೈನ್ಸ್ ಡೇಗೆ ಇನ್ನೂ ಬಂದಿಲ್ಲ, ಬಟ್ ಸ್ಟಿಲ್ ನಾವಿಬ್ಬರು ರೆಡಿ. ನನ್ನ ಬರ್ಡೇಗೂ ರೆಡಿ. ಇವಾಗ ಏನಾದರೂ ತಿಂದು ಇವಾಗ ಸಂಜೆ ಒಂದು ಮದುವೆ ಇದೆ ಗೈಸ್, ಸೊ ಅಲ್ಲಿಗೆ ಹೋಗಬೇಕು. ಸೊ ಗೈಸ್ ಇವಾಗ ನವೀನ್ ನನ್ನ ಇಲ್ಲಿ ಅಲ್ವಣ್ಣ ಮನೆ ಹತ್ರ ಡ್ರಾಪ್ ಮಾಡಿ ಹೋದ, ರೆಡಿಯಾಗಿ ಬರ್ತಾನೆ. ನಾನು ಇಲ್ಲೇ ರೆಡಿ ಆಗ್ತೀನಿ. ಆ್ಯಂಡ್ ಎಷ್ಟೊಂದು ದಿನ ಆದಮೇಲೆ ಬರ್ತಿದ್ದೀನಿ, ಇವತ್ತೂ ಎಷ್ಟೊಂದು ದಿನ ಆದಮೇಲೆ ನೋಡ್ತಿದ್ದೀನಿ ನಾನು. ಸೊ ಬನ್ನಿ ಹೋಗಿ ರೆಡಿಯಾಗಿ ಫಂಕ್ಷನ್ ಮುಗಿಸ್ಕೊಂಡು ಬರುವ. ಟೋಟಲ್ 25 ಅಡಿ ಇದೆ ಇವಾಗ. ಸೊ ಗೈಸ್ ಇವಾಗ ನಾವು ಬೊಕ್ಕೆ ತಗೊಂಡು ಎಲ್ಲ ಮುಗಿದ್ಮೇಲೆ ಕೊಡ್ತಾನೆ. ಅಲ್ಲಿ ಅವ್ರು ಪ್ಯಾಕ್ ಮಾಡ್ತಿದ್ದಾರೆ ಗೈಸ್. ಸೊ ಅದನ್ನು ತಗೊಂಡೋಗ್ತಿದ್ದೀವಿ ಇವಾಗ ನಾವು. ಯಾವುದು ಸೀರಿಯಲ್ಲ? ಓ ಗೌರಿ ಕಲ್ಯಾಣನಾ? ಬೊಕ್ಕೆ ತಗೊಂಡು ಹಿಂಗೆ ತಿರ್ತಾರೆ, ಇಲ್ಲಿ ಕಡ್ಡಿ ಕಟ್ಟಿದ್ದೀವಿ, ಅದು ಸೂಟ್ ಎಲ್ಲ ಅದೇ ಬರ್ತದೆ. ಓ ಅದಾ, ಓಕೆ ಓಕೆ ಗೊತ್ತಾಯ್ತು. ಸೊ ಇವಾಗ ಬೊಕ್ಕೆ ತೊಗೊಂಡು ಹೋಗ್ಬೇಕು ಗೈಸ್. ಸೊ ಅವತ್ತು ಬಂದು ಪಾಪ ಅವರು ನಾವು ಪ್ರಾಕ್ಟೀಸ್ ಮಾಡ್ತಿದ್ದ ಸ್ಪೇಸ್ಗೆ ಬಂದು ಕಾರ್ಡ್ ಕೊಟ್ಟಿದ್ರು. ಸೊ ಆ ರೀಸನಿಗೆ ಈಗ ನಾವು ಹೋಗ್ತಾ ಇದ್ದೀವಿ. ಬೊಕ್ಕೆ ಇಸ್ಕೊಂಡು ಹೋಗೋಣ ಬನ್ನಿ ಗೈಸ್.